ಈ ಮಲಯಾಳಂ ಫಿಲಂ ಇಂಡಸ್ಟ್ರಿ ಈಗಂತೂ ಯಾವ ರೇಂಜಿಗೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಿದೆ ಅಂದರೆ ರೀಸೆಂಟ್ ಆಗಿ ಬರ್ತಿರೋ ಸಿನಿಮಾಗಳು ಒಂದಕ್ಕಿಂತ ಇನ್ನೊಂದು ಟಾಪ್ ಕ್ಲಾಸ್ ಮೂವೀಸ್ಗಳನ್ನು ಕೊಡ್ತಿದೆ. ನಮ್ಮ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಈ ಮಲಯಾಳಂ ಫಿಲಂ ಇಂಡಸ್ಟ್ರಿ ಚಿಕ್ಕದಾಗಿದ್ರು ಇಲ್ಲಿ ಬರ್ತಿರೋ ಸಿನಿಮಾಗಳು ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡ್ತಿದ್ದಾವೆ. ನಾರಿವೇಟ ಇದೊಂದು ಪೊಲಿಟಿಕಲ್ ಡ್ರಾಮಾ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಟವಿನೋ ಥಾಮಸ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಈ ಸಿನಿಮಾನ ನಾನು ಮಲಯಾಳಂನಲ್ಲೇ ನೋಡಿದೆ ವಿತ್ ಸಬ್ ಟೈಟಲ್ ಜೊತೆ. ಇನ್ನು ಸಿನಿಮಾ ನೋಡಿದೆ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ ಸಿನಿಮಾದ ಹೀರೋ ತಾನು ಪ್ರೀತಿಸಿದ ಹುಡುಗಿಗೋಸ್ಕರ ಇಷ್ಟವಿಲ್ಲದಿರೋ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಹೀರೋ ಜಾಯ್ನ್ ಆದ ಸ್ವಲ್ಪ ದಿನಗಳಲ್ಲಿ ವಯನಾಡು ಪ್ಲೇಸ್ನಲ್ಲಿ ಅಲ್ಲಿ ಇರೋ ಟ್ರೈಬಲ್ಸ್ಗಳು ಕಾಡಿನಲ್ಲಿ ತಮ್ಮ ಜಾಗಕ್ಕೋಸ್ಕರ ಹೋರಾಟ ಮಾಡ್ತಿರುತ್ತಾರೆ. ಆ್ಯಂಡ್ ಅಲ್ಲಿ ಅವರು ಗುಡಿಸಲುಗಳನ್ನು ಕಟ್ಟಿಕೊಂಡು ಅಲ್ಲೇ ಬದುಕುತ್ತಿರುತ್ತಾರೆ. ಆ್ಯಂಡ್ ಅವರನ್ನು ಅಲ್ಲಿಂದ ಖಾಲಿ ಮಾಡಿಸೋಕೆ ಅಂತ ಪೊಲೀಸ್ ಬೆಟಾಲಿಯನ್ ಜೊತೆ ನಮ್ಮ ಹೀರೋನು ಅಲ್ಲಿಗೆ ಹೋಗ್ತಾನೆ. ಆ್ಯಂಡ್ ಅವನು ಅಲ್ಲಿಗೆ ಹೋದ ಮೇಲೆ ಇರೆಲ್ಲ ಘಟನೆಗಳು ನಡೀತವೆ. ಹಾಗೆ ಅಲ್ಲಿ ಏನೆಲ್ಲ ವಿಷಯಗಳು ತಿಳಿತವೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಸಿನಿಮಾದ ಕತೆ. ಇದು ರಿಯಲ್ ಸ್ಟೋರಿನ ಇನ್ಸ್ಪೈರ್ ಆಗಿ ಮಾಡಿರೋ ಸಿನಿಮಾ ಅಂತ ಕೇಳಿ ಒಂದ್ಸರಿ ಶಾಕ್ ಆಯಿತು. ಇನ್ನು ಸಿನಿಮಾದಲ್ಲಿ ನನಗೆ ಮೈನ್ ಆಗಿ ವರ್ಕ್ ಆಗಿದ್ದು ಸಿನಿಮಾದ ಕಡೆಯ 30 to 40 minutes ಲಿಟರಲಿ ಟಾಪ್ ಕ್ಲಾಸ್ ಅಂತೀನಿ. ಯಾಕಂದರೆ ಆ ರೀತಿ ಇದೆ ಅಲ್ಲಿ ಬರುವಂಥ ಸೀನ್ಸ್ಗಳು. ಇನ್ನು ಸಿನಿಮಾನ ಸ್ಟಾರ್ಟಿಂಗಿಂದ ಎಂಡ್ ತನಕ ತುಂಬ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ರೀತಿ ಇರೋ ಕಾನ್ಸೆಪ್ಟ್ನ ಸಿನಿಮಾಗಳನ್ನು ನಾವು ತುಂಬ ನೋಡಿರ್ಬೋದು. ಆದರೆ ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಬಿಕಾಸ್ ಆಫ್ ಇಲ್ಲಿನ ಕ್ಯಾರೆಕ್ಟರ್ ಡಿಸೈನ್ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಇದ್ದ ಆ ಪ್ಯೂರ್ ಎಮೋಷನ್ ಕೂಡ ವರ್ಕ್ ಆಗುತ್ತೆ ಅಂತೀನಿ. ಇನ್ನು ಸಿನಿಮಾದಲ್ಲಿ ಆ ವಯನಾಡು ಲೊಕೇಶನ್ನ ತೋರಿಸಿದ ರೀತಿ ಹಾಗೆ ಆ ನೇಚರ್ ಜೊತೆ ಸ್ಟೋರಿನ ಬ್ಲೆಂಡ್ ಮಾಡಿದ್ದು ಸಖತ್ತಾಗಿತ್ತು ಅಂತೀನಿ. ಇನ್ನು ಸಿನಿಮಾ ಮಾತ್ರ ಟೆಕ್ನಿಕಲಿ ಬ್ರಿಲಿಯಂಟ್ ಅಂತೀನಿ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಮಾತ್ರ ಮಾತಾಡೋಂಗೆ ಇಲ್ಲ, ಒನ್ ಆಫ್ ದಿ ಬೆಸ್ಟ್ ಸಿನಿಮಾಟೋಗ್ರಫಿ. ಇನ್ನು ಸಿನಿಮಾದ BGM ಕೂಡ ಟಾಪ್ ಕ್ಲಾಸ್ ಆಗಿತ್ತು. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದಂದ್ರೆ ಇದರ ಫಸ್ಟ್ ಹಾಫ್ ತುಂಬಾ ಸ್ಲೋ ಆಗಿ ಇರೋದಲ್ಲದೆ ತುಂಬಾ ಟೈಮ್ ತಗೊಂಡು ಮೈನ್ ಕಾನ್ಸೆಪ್ಟ್ ಕಡೆಗೆ ಸಿನಿಮಾ ಬರುತ್ತೆ. ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಯಾವುದೇ ಮೈನ್ ಸೀನ್ಸ್ಗಳು ಇರೋದಿಲ್ಲ. ಹಾಗಾಗಿ ಸಿನಿಮಾ ಫಸ್ಟ್ ಹಾಫ್ ಸ್ವಲ್ಪ ಡ್ರಾಗ್ ಫೀಲ್ ಕೊಡುತ್ತೆ. ಹಾಗೆ ಸಿನಿಮಾದಲ್ಲಿ ಇದ್ದ ಲವ್ ಸ್ಟೋರಿ ನನಗಂತೂ ಕನೆಕ್ಟ್ ಆಗಿಲ್ಲ. ಹಾಗೆ ಸಿನಿಮಾದ ಫಸ್ಟ್ ಹಾಫ್ ಫುಲ್ಲು ಸ್ಟೋರಿ ಸೆಟಪ್ ಹಾಗೆ ಡೆವಲಪ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಒಂದೇ ಒಂದು ಇಂಟ್ರೆಸ್ಟಿಂಗ್ ಸೀನ್ ಆಗಲಿ ಸಿಚುವೇಶನ್ ಆಗಲಿ ಕ್ರಿಯೇಟ್ ಆಗಲೇ ಇಲ್ಲ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಗುಡ್ ಮೂವಿ ಅಂತೀನಿ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸಿನಿಮಾನ ನೋಡಿ ಸ್ಯಾಟಿಸ್ಫೈ ಮಾಡುತ್ತೆ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.